ಇನ್ನು ಯುದ್ಧದ ಎಫೆಕ್ಟ್ ಹೇಗಿದೆ ಅಂತಂದ್ರೆ ಗದಗದ ನರಗುಂದದಲ್ಲಿ ಸಿಲಿಂಡರ್ಗಾಗಿ ಜನ ಕ್ಯೂ ನಿಂತಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೆ ಮಾತ್ರ ಸಿಲಿಂಡರ್ ಪೂರೈಕೆ ಆಗ್ತಾ ಇದೆ. ಇಲ್ಲಿ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಅದರೆದುರು ಸರತಿ ಸಾಲು. ನಿದ್ದೆ ಊಟ ಬಿಟ್ಟು ಮುಂಜಾನೆಯಿಂದ ಕ್ಯೂ ನಿಂತಿದ್ದಾರೆ ಜನ. 4-5 ದಿನಗಳಿಂದ ಸಿಲಿಂಡರ್ ಸಮಸ್ಯೆ ಆಗ್ಬಿಟ್ಟಿದೆ ನರಗುಂದದಲ್ಲಿ. ಸಮಸ್ಯೆ ಇದ್ರೂ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಅಂತ ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಸಿಲಿಂಡರ್ ಬುಕಿಂಗ್ ಆಗಿ 4-5 ದಿನ ಆದಮೇಲೆ ಸಪ್ಲೈ ಆಗ್ತಾ ಇದೆ ಮತ್ತು ಕೆಲವು ಕಡೆಗಳಲ್ಲಿ ಮನೆಯವರೆಗೆ ಬರ್ತಾನೆ ಇಲ್ಲ ಅನ್ನುವಂಥ ಆಕ್ರೋಶ ಕೇಳಿ ಬರ್ತಾ ಇದೆ. ಹಾಗಾಗಿಯೇ ಖಾಲಿ ಸಿಲಿಂಡರ್ ಹಿಡಿದು ಏಜೆನ್ಸಿ ಎದುರು ಸಾಲುಗಟ್ಟು ನಿಂತಿದ್ದಾರೆ ಜನ. ನೋಡಿ, ದೊಡ್ಡ ಕ್ಯೂನೇ ಇದೆ. ರಾತ್ರಿ ಬೆಳಗು ನಿದ್ದೆ ಊಟ ಬಿಟ್ಟು ಮುಂಜಾನೆಯಿಂದ ಕ್ಯೂ ನಿಂತಿದ್ದಾರೆ. ಬಳ್ಳಾರಿಯಲ್ಲೂ ಅಷ್ಟೇ ಅಡುಗೆ ಸಿಲಿಂಡರ್ಗಾಗಿ ಫುಲ್ ಕ್ಯೂ. ಬೆಳಗ್ಗಿನಿಂದಲೂ ಕೂಡ ನೂಕುನುಗ್ಗಲು. ಸುಮಾರು 5 ಗಂಟೆಯಿಂದ ಮುಂಜಾನೆ 5 ಗಂಟೆಯಿಂದಲೇ ಸಾಲುಗಟ್ಟಿ ನಿಂತಿದ್ದಾರೆ ಜನ. 15 ದಿನಗಳ ಹಿಂದೆ ಗ್ಯಾಸ್ ಬುಕ್ ಮಾಡಿದ್ವಿ, ಸಿಗ್ತಾ ಇಲ್ಲ. ಬುಕ್ ಮಾಡಿದ್ರೂ ಸಿಲಿಂಡರ್ ಮನೆಗೆ ಬರ್ತಿಲ್ಲ ಅಂತ ಸಾರ್ವಜನಿಕರು ಆ ಗ್ಯಾಸ್ ಏಜೆನ್ಸಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲ ಏಜೆನ್ಸಿಗಳಿಂದ ಸಪ್ಲೈ ಸರಿಯಾಗಿ ಆಗ್ತಿಲ್ಲ, ಬುಕಿಂಗ್ ಆಗುತ್ತೆ ಆದರೆ ಮನೆಗೆ ಸಿಲಿಂಡರ್ ಬರಲ್ಲ. ಇಂಥದ್ದೊಂದು ಸಮಸ್ಯೆ ಎದುರಾಗಿದೆ. ಬಳ್ಳಾರಿ ಚಿತ್ರಣ ನಾವೀಗ ನೋಡ್ತಾ ಇರೋದು. ಬೆಳಗಾಗಿದ್ರೆ ಕೆಲಸಗಳಿಗೆ ಹೋಗೋ ಬದಲು ಸಿಲಿಂಡರ್ಗಾಗಿ ಈ ರೀತಿ ಏಜೆನ್ಸಿ ಎದುರುಗಡೆ ಕ್ಯೂ ನಿಲ್ಬೇಕಾದಂತಹ ಪರಿಸ್ಥಿತಿ. LPG ಸಪ್ಲೈ ಸರಿಯಾಗಿ ಬರ್ತಿದೆ, ಬೇಡಿಕೆ ತಕ್ಕಷ್ಟು ಬರ್ತಾ ಇಲ್ಲ. ಬುಕ್ಕಿಂಗು ಭಾಳ ಜಾಸ್ತಿ ಆಗ್ತಿದೆ ಸದ್ಯಕ್ಕೆ. ಆ ಬುಕ್ಕಿಂಗ್ ತಕ್ಕಂಗೆ ಇದಾಗ್ತಾ ಇಲ್ಲ. ಇದಕ್ಕಿಂತ ಮುಂಚೆ 4 ದಿನ ಕೆಳಗೆ ಡೈಲಿ 800 1000ವರೆಗೆ ಆಗ್ತಿದ್ವಿ. ಸಿಲಿಂಡರ್ 360 ಹಂಗೆ ಬರ್ತಾ ಇತ್ತು. ಇವಾಗ ಅದೇ ರೀತಿಯಾಗಿ ಬಂದಿದ್ದಕ್ಕೆ ವೇಟಿಂಗ್ ಲಿಸ್ಟ್ ಭಾಳ ಬೆಳೆದದು. ಕನಿಷ್ಠ 5300ವರೆಗೆ ವೇಟಿಂಗ್ ಲಿಸ್ಟ್ ಇದೆ ಇವತ್ತಿನವರೆಗೆ. ಬೇಡಿಕೆ ತಕ್ಕಷ್ಟು ಬರ್ತಾ ಇಲ್ಲ. ಎಲ್ಲರಿಗೂ ಸಿಲಿಂಡರ್ ಸಿಗುತ್ತೆ, ನಿಧಾನವಾಗೋದು. ಇನ್ನು ಯಾದಗಿರಿಯಲ್ಲೂ ಕೂಡ ಅಡುಗೆ ಸಿಲಿಂಡರ್ಗಾಗಿ ಜನ ಪರದಾಡ್ತಾ ಇದ್ದಾರೆ. ಖಾಲಿ ಸಿಲಿಂಡರ್ ಹಿಡಿದು ಏಜೆನ್ಸಿ ಮುಂದೆ ಫುಲ್ ಕ್ಯೂ ನಿಂತಿದ್ದಾರೆ. ಶಹಾಪುರ ಪಟ್ಟಣದಲ್ಲಿ ಗ್ಯಾಸ್ಗಾಗಿ ಜನ ನೂಕುನುಗ್ಗಲು. ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿರುವಂತಹ ಜನ ಸಿಲಿಂಡರ್ ಸಿಗ್ತಿಲ್ಲ ಅಂತ ಹೇಳಿ ನೂಕುನುಗ್ಗಲಿಗೂ ಮುಂದಾಗಿದ್ದಾರೆ. ಬುಕ್ಕಿಂಗ್ ಆಗ್ತಿದೆ, ಮನೆಗೆ ಸಪ್ಲೈ ಆಗ್ತಿಲ್ಲ. ಪರಿತಪಿಸ್ತಾ ಇದ್ದಾರೆ ಜನ. ಕೆಲವರು ಪ್ಯಾನಿಕ್ ಆಗಿದ್ರೆ ಇನ್ನು ಹಲವರಿಗೆ ಏಜೆನ್ಸಿಯಿಂದ ಸರಿಯಾಗಿ ರೆಸ್ಪಾನ್ಸ್ ಬರ್ತಿಲ್ಲ. ನೋಡಿ, ಅಲ್ಲಿ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಏಜೆನ್ಸಿ ಎದುರು ಬೆಳಗಾಗಿದ್ರೆ ಸಾಲ್ಗಟ್ಟು ನಿಲ್ತಾ ಇದ್ದಾರೆ ಜನ. ನಾ ಮುಂದು ತಾ ಮುಂದು ಅಂತ ನೂಕುನುಗ್ಲು ಬೇರೆ. ಅವರನ್ನು ನಿಯಂತ್ರಿಸೋದೇ ಈಗ ಪೊಲೀಸರಿಗೆ ಸವಾಲಾಗಿದೆ. ಶಹಾಪುರದ ಗ್ಯಾಸ್ ಏಜೆನ್ಸಿಯ ಚಿತ್ರಣ ಇದು. ನೋಡಿ, ಬೆಳಗ್ಗೆಯಿಂದ ಈ ರೀತಿ ಖಾಲಿ ಸಿಲಿಂಡರ್ ಹಿಡಿದು ನಿಂತಿದ್ದಾರೆ ಜನ. ಯಾವಾಗ ಸಿಗುತ್ತೋ, ಇವತ್ತೋ ನಾಳೆನೋ ಅನ್ನುವಂಥ ಆತಂಕ ಅವರಲ್ಲಿ. ಖಾಲಿ ಆಗ್ಬಿಟ್ರೆ ನಮಗೆ ಕೊಡದೇ ಇದ್ರೆ ಅನ್ನುವಂಥ ಕಳವಳ, ಜೊತೆಗೆ ಏಜೆನ್ಸಿಯವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ನುವಂಥ ಆಕ್ರೋಶ. ಇನ್ನು ಚಾಮರಾಜನಗರದ ಕಾಡಂಚಿನ ಗ್ರಾಮದವರಿಗೆ ಸಂಕಷ್ಟ ಎದುರಾಗಿದೆ. ಸಿಲಿಂಡರ್ ಸಿಗದೆ ಮೇಲುಕಾಮನಹಳ್ಳಿ ಜನ ಪರದಾಡ್ತಾ ಇದ್ದಾರೆ. ಸೌದೆ ತಂದು ಅಡುಗೆ ಮಾಡೋದಕ್ಕೆ ಅರಣ್ಯ ಸಿಬ್ಬಂದಿಯ ಭಯ. ಕಾಡಿನೊಳಗೆ ಸೌದೆ ತರೋದಕ್ಕೆ ಹೋದರೆ ಕೇಸ್ ಹಾಕ್ತಾರೆ. ಸಿಲಿಂಡರ್ ಬೇಕು ಅಂದರೆ ಅದಕ್ಕೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಊಟಕ್ಕೂ ಪರದಾಡಬೇಕಾದಂತಹ ಸ್ಥಿತಿ ಇಲ್ಲಿನ ನಿವಾಸಿಗಳದ್ದು. ಮೇಲುಕಾಮನಹಳ್ಳಿ ಚಾಮರಾಜನಗರದ ಜನತೆ ಪರಿತಪಿಸ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಸಿಲಿಂಡರ್ ಸಿಗದೆ ಇದ್ದರೆ ಒಲೆ ಹಾಕ್ಕೊಳ್ತಿದ್ದಾರೆ. ಆದರೆ ಇಲ್ಲಿ ಕಾಡಿಗೆ ಹೋಗಿ ಸೌದೆ ತರೋದಕ್ಕೂ ಕೂಡ ಭಯ. ಯಾಕಂದರೆ ಅರಣ್ಯ ಇಲಾಖೆ ಎಲ್ಲಿ ಸೆರೆ ಹಿಡಿದು ಬಿಡ್ತಾರೋ ನಮ್ಮನ್ನ ಅನ್ನುವಂಥ ಭಯ. ಕೇಸ್ ಆಗ್ಬಿಡುತ್ತೆ ಸೌದೆ ತರೋದಕ್ಕೆ ಕಾಡ್ಲಕ್ಕೆ ಹೋದ್ರೆ ಅನ್ನುವಂಥ ಭೀತಿ. ಹಾಗಂತ ಅಡುಗೆ ಮಾಡೋದಕ್ಕೆ ಸಿಲಿಂಡರ್ ಸಿಗ್ತಿಲ್ಲ ಅಂತ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತಾ ಇದ್ದಾರೆ ಜನ. ಇನ್ನು ಕೊಪ್ಪಳದಲ್ಲಂತೂ ಡೆಲಿವರಿ ಮೆಸೇಜ್ ಬರುತ್ತೆ, ಆದರೆ ಗ್ರಾಹಕರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ. ಅಂದ್ರೆ ಏಜೆನ್ಸಿ ಕಳ್ಳಾಟ ಆಡ್ತಾ ಇದೆ ಅಂತ ಗ್ರಾಹಕರ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ನಾವು ಬುಕ್ಕಿಂಗ್ ಮಾಡಿರುವಂತಹ ಸಿಲಿಂಡರ್ ಎಲ್ಲಿ ಹೋಯ್ತು? ಮೆಸೇಜ್ ಬರ್ತಾ ಇದೆ, ಸಿಲಿಂಡರ್ ಬರ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮಾಲೀಕರಿಗೆ ಕರೆ ಮಾಡಿ ತರಾಟೆ ತೆಗೆದುಕೊಳ್ತಾ ಇದ್ದಾರೆ ಜನ. ಲೋಡ್ ಬಂದಿಲ್ಲ, ಸಹಕರಿಸಬೇಕು ಅಂತ ಬೋರ್ಡ್ ಹಾಕ್ತಿದ್ದಾರೆ. ಆದ್ರೆ ಬುಕ್ಕಿಂಗ್ ಮಾಡಿದ್ರೆ ಡೆಲಿವರ್ಡ್ ಅನ್ನುವಂಥ ಮೆಸೇಜ್ ಬರ್ತಾ ಇದೆ, ಸಿಲಿಂಡರ್ ಮಾತ್ರ ಬರ್ತಿಲ್ಲ. ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದ್ಯಾ?
ಗೋಲ್ಮಾಲ್ ಆಗ್ತಿದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜನ. ಕೊಪ್ಪಳದ ಗಂಜ್ ವೃತ್ತದ ಬಳಿ ಇರುವಂತಹ ಏಜೆನ್ಸಿ ಬಳಿ ಜನರ ಆಕ್ರೋಶ. ಮತ್ತೆ ನಾಳೆ ಕೂಡ ನೀವು ಬಂದ್ ಮಾಡಿದ್ರೆ ಮತ್ತೆ ಸರಿ ಇರಂಗಿಲ್ಲ. ಇಲ್ಲ ಟಿವಿನವರು ಬಂದಾರ ಅಂತ ಹೇಳಿ ಅವ್ರಿಗೆ ಇಲ್ಲ, ಯಾಕಂದ್ರೆ ಬೇರೆ ಮಂದಿಗೆಲ್ಲ ನೀವು ಇದೇ ಹೇಳಕತ್ತೀರ ನಾಳೆ ಬರ್ತೀವಿ. ಪ್ರೆಸ್ನವರು ಟಿವಿನವರು ಕೂಡ ಎಲ್ಲ ಇಲ್ಲೇ ಇದಾರ. ಸುಮ್ಮನೆ ಬೇರೆಯವ್ರಿಗೆಲ್ಲ ನೀವು ನಾಳೆ ಬರ್ತೀವಿ ನಾಳೆ ಬರ್ರಿ ಅಂತ ಹೇಳಕತ್ತೀರಂತೆ. ಆ ಥರ ಸಮಾಧಾನ ಕೊಡ್ಬೇಡ್ರಿ. ಇಲ್ಲ ಇಲ್ಲಿ ಆಫೀಸ್ ಅಲ್ರಿ, ನೀವು ಆಫೀಸ್ ತೆಗ್ದು ಸಮಾಧಾನ ಕೊಡ್ರಿ. ಬೇಕಂದ್ರೆ ನೀವು ಎಲ್ಲ ಇದ್ದಿ ನೀವು ನಾಳೆ ಬರ್ರಿ ಅಂದ್ರೆ ಹೆಂಗಾಗ್ತದೆ ಹೇಳ್ರಿ. ಏನಿದೆ ನಿಮ್ಮ ಇವರೇ ಹೇಳಕತ್ತಾರ ನಿಮ್ದು ಬುಕ್ ಲಿಂಕ್ ಆಗಿಲ್ಲ, ಲಿಂಕ್ ಆಫೀಸ್ ಬಂದು ಲಿಂಕ್ ಮಾಡ್ರಿ ಅಂತ ಹೇಳಕತ್ತಾರ. ಅದಕ್ಕೆ ಸಲುವಾಗಿ ರಜಾ ಮಾಡಿ ಇಲ್ಲಿ ಬಂದೀವಿ ನಾವು. ಮತ್ತೆ ಈಗ ನಾಳೆ ರಜಾ ಮಾಡ ನಾವು. ಈಗ ಪ್ರೆಸ್ ಅವರು ಪೊಲೀಸ್ ಅವರು ಎಲ್ಲರೂ ಇಲ್ಲಿ ಮಾತಾಡ್ರಿ ಬೇರೆ ಈ 20ನೇ ಅಲ್ರಿ ನಮಗೆ 20ನೇ ತಾರೀಕಿಗೆ ಯಾವಾಗ ಬರ್ತಾ ಇದ್ರಿ? 20ನೇ ತಾರೀಕಿಗೆ 6 ದಿನ ಆಯ್ತು. ಎಸ್, ಇಲ್ಲಿ ಆಗಿರೋ ಸಮಸ್ಯೆ ಅಂತಂದ್ರೆ ಮೆಸೇಜ್ ಬರ್ತಾ ಇದೆ, ಡೆಲಿವರ್ಡ್ ಎನ್ನುವಂತಹ ಮೆಸೇಜ್. ಅದು ಹೇಗೆ ಬಂತು, ಎಲ್ಲಿ ಹೋಗ್ತಾ ಇದೆ ಸಿಲಿಂಡರ್ ಅನ್ನೋದು ಜನರ ಪ್ರಶ್ನೆ.